ನೀನು ಕೋಚ್ ಸರ್ನ ಪ್ರೀತಿಸ್ತಿದ್ಯಾ ಅಂತ ಗೊತ್ತಾದ್ರೆ ನಿನ್ ಇಡೀ ಕುಟುಂಬ ಡಿಸ್ಟರ್ಬ್ ಆಗುತ್ತೆ. ಯಾವತ್ತಾದ್ರೂ ಒಂದಿನ ಗೊತ್ತಾಗ್ಬೇಕಲ್ವಾ? ಅಷ್ಟಕ್ಕೂ ಏನ್ ಹೇಳ್ಬೇಕು, ಹೇಗ್ ಹೇಳ್ಬೇಕು ನನಗೊಂದು ಅರ್ಥ ಆಗ್ತಿಲ್ಲ ಛಾಯಾ. ಆದ್ರೆ ಕೋಚ್ ಸರ್ ಇಲ್ದೆ ನನ್ನಿಂದ ಬದುಕಕ್ಕೂ ಆಗಲ್ಲ. ನಿಂದೇನ್ ತಪ್ಪಿಲ್ಲ ಬಿಡು. ಯಾರೋ ಚಾಟ್ ಮಾಡಿದ್ದಕ್ಕೆ ಸಿನಿಮಾ ಹೀರೋ ಪ್ರಭಾಸ್ ಅನ್ಕೊಂಡು ನೀನ್ ಚಾಟಿಂಗ್ ಮಾಡಿ ಕಳ್ದು ಹೋಗಿದ್ದೆ. ಇವಾಗ ಕೋಚ್ ಸರ್ ವಿಷಯದಲ್ಲಿ ಅವ್ರ ಸಿನ್ಸಿಯಾರಿಟಿ ನೋಡಿ ಇಷ್ಟ ಪಡ್ತಿದ್ಯಾ. ಇದೆಲ್ಲ ಪ್ರೀತಿ ಅಲ್ವೇ? ಆಕರ್ಷಣೆ. ಅವತ್ತು ಪ್ರಭಾಸ್ ವಿಷಯದಲ್ಲಿ ಆಕರ್ಷಣೆ ಆಗಿರ್ಬೋದು ಛಾಯಾ, ಆದ್ರೆ ಇದು ಪ್ರೀತಿ ಅಂತ ನನಗ್ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಪ್ರಭಾಸ್ ಮಾಡಿರೋ ಕೆಲ್ಸಕ್ಕೆ ನನ್ಗೆ ಕೋಪ, ಅಸಹ್ಯ, ದ್ವೇಷ ಎಲ್ಲ ಬಂದಿತ್ತು. ಆದ್ರೆ ಕೋಚ್ ಸರ್ ವಿಷಯದಲ್ಲಿ ಗೌರವ, ಅಭಿಮಾನ, ನಂಬಿಕೆ ಎಲ್ಲಾನು ಬಂದಿದೆ. ಅಂದ್ರೆ ಆಕರ್ಷಣೆ ಅನ್ಕೊಳ್ಳೋದಕ್ಕೂ ಮನುಷ್ಯನ ಆರಾಧಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಛಾಯಾ? ನೀನು ಸ್ಟೂಡೆಂಟ್ ಆಗಿದ್ದು ಕೋಚ್ನ ಪ್ರೀತಿಸ್ದೆ ಅಂತಾರೆ. ನಿಮ್ಮ ಅಪ್ಪಂಗ್ ವಿಷಯ ಗೊತ್ತಾದ್ರೆ ಸಾಯಿಸೇ ಬಿಡ್ತಾರೆ. ಒಂದ್ ಹುಡುಗಿ ಪ್ರೀತಿ ಮಾಡಿದ್ರೆ ಎಲ್ಲಿಂದ ಬಂದಿದ್ದಾರೆ, ಏನ್ ಮಾಡ್ತಾರೆ, ಇಂಥದ್ದನ್ನೆಲ್ಲ ಯೋಚನೆ ಮಾಡಲ್ಲ ಛಾಯಾ. ಅವಳು ಕರೆಕ್ಟೋ ಅಲ್ವೋ ಅನ್ನೋದನ್ನ ಮಾತ್ರ ಯೋಚಿಸ್ತಾಳೆ. ನನಗೆ ಕೋಚ್ ಸರ್ ಕರೆಕ್ಟ್ ಅಂತ ಅನಿಸ್ತು. ಅದಕ್ಕೆ ಪ್ರೀತಿಸ್ದೆ. ಈಗ ಮನೆಯವ್ರ ಬಗ್ಗೆ ಏನು ಅಂತ ಕೇಳ್ತೀಯಾ? ಅಪ್ಪಂಗೇನಾದ್ರೂ ಗೊತ್ತಾದ್ರೆ ಸಾಯಿಸೇ ಬಿಡ್ತಾರೆ. ಕೋಚ್ ಸರಿಂದ ದೂರ ಆಗಿ ಪ್ರತಿ ದಿನಾನು ನರಳಿ ಸಾಯೋದಕ್ಕಿಂತ ಒಂದೇ ಸಲ ಸತ್ತೋಗೋದೇ ಒಳ್ಳೇದು. ರಾಜಲಕ್ಷ್ಮಿ, ನೀನೇನೋ ಅಮಾಯಕ್ಕೆ ಅನ್ಕೊಂಡಿದ್ದೆ, ಆದ್ರೆ ಇಷ್ಟೊಂದು ಹಠವಾದಿ ಅನ್ಕೊಂಡಿರ್ಲಿಲ್ಲ. ಚಿಕ್ಕ ವಯಸ್ಸಿಂದನೂ ಮನೆ ಕಟ್ಟುಪಾಡುಗಳಿಗೆ, ಪದ್ಧತಿಗಳಿಗೆ ಹೊಂದ್ಕೊಂಡಿದ್ಯಾ. ಆದ್ರೆ ಮದುವೆ ವಯಸ್ಸಿಗೆ ಬಂದ್ಮೇಲೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ತಿಳ್ಕೊಂಡಿದ್ಯಾ. ಇವಾಗ ನಿನ್ ಪ್ರೀತಿಗೆ ಹೆಲ್ಪ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಕೋಚ್ ಸರ್ಗೆ ಒಂದ್ ಲೆಟರ್ ಬರೀ ಹೇಳ್ತೀನಿ. ಲೆಟರಾ? ಲೆಟರೇ? ಯಾಕಷ್ಟು ಶಾಕ್ ಆಗ್ತಿದ್ಯಾ? ಮತ್ತೆ ನೀನ್ ಪ್ರೀತಿ ಮಾಡ್ತಿರೋ ವಿಷಯ ಕೋಚ್ ಸರಿ ಗೊತ್ತಾಗ್ಬಾರ್ದಾ? ಗೊತ್ತಾಗ್ಬೇಕು. ಆದ್ರೆ ಏನ್ ಹೇಳಿದ್ರು ತಲೆ ಅಲ್ಲಾಡ್ಸ್ದ್ಯಾ. ನಾಳೆ ದಿನ ಅಂಕಲ್ಗೇನಾದ್ರೂ ಗೊತ್ತಾದ್ರೆ ನಾನ್ ನಿಂಗ್ ಸಪೋರ್ಟ್ ಮಾಡ್ತಿದ್ದೆ ಅಂತ ಹೇಳ್ಬೇಡ. ಮೊದ್ಲು ನಾನೇ ನಿಂಗ್ ಬೇಡ ಅಂದೆ, ನೀನೇ ನನ್ ಮಾತು ಕೇಳಿಲ್ಲ ಅಂತ ಹೇಳು, ಸರಿನಾ? ಸರಿ. ಏನ್ ಸರಿ? ಸರಿಯಾಗಿ ಹೇಳು. ಎಂಥ ಪರಿಸ್ಥಿತಿ ಬಂದ್ರು ನಿನ್ ಹೆಸರನ್ನ ನಾನು ಹೇಳಲ್ಲ ಛಾಯಾ. ನೋಡು, ನಿನ್ ಹಿಂದೆ ನಾನ್ ಇದ್ದೀನಿ ಅಂತ ಹೇಳಿದ್ರೆ ಆಮೇಲೆ ನನ್ನ ಹಿಂದೆ ನನ್ ಫ್ಯಾಮಿಲಿ ಇರೋದಿಲ್ಲ. ಸರಿ ಬಾ, ಮೊದ್ಲು ಲವ್ ಲೆಟರ್ ಬರೆಯೋಣ. ಬಾ ಬಾ. ಪೂಜನೀಯ ಶೌರ್ಯ ಅವರಿಗೆ. ಮಧ್ಯದಲ್ಲಿ ಪೂಜನೀಯ ಯಾರೇ? ನಾನು ಆರಾಧಿಸ್ತಾ ನನ್ನ ಪ್ರೀತಿನ ಹೇಳ್ಕೊಳ್ತಾ ಇದ್ದೀನಿ. ನೀನು ಆರಾಧಿಸ್ಬೇಡ, ನಿನ್ ಲವ್ನ ಎಕ್ಸ್ಪ್ರೆಸ್ ಮಾಡು, ಅಷ್ಟೇ ಸಾಕು. ಪ್ರೀತಿಯ ಪ್ರಿಯಕರ. ಅಯ್ಯೋ ಸಾಕ್ ನಿಲ್ಸೆ. ಈ ಪೂಜನೀಯ, ನನ್ನ ಪ್ರೀತಿಯ, ಇದೆಲ್ಲ ಯಾವ್ದೋ ಓಬಿರಾಯನ್ ಕಾಲದಲ್ಲಿ ಈ ತರ ಎಲ್ಲ ಬರೀತಿದ್ರಂತೆ. ನೀನ್ ಸ್ವಲ್ಪ ಹೊಸದಾಗಿ ಬರಿಯೇ. ಮತ್ತೆ ಹೆಂಗ್ ಬರೆಯೋದೆ? ಡಾರ್ಲಿಂಗ್ ಶೌರ್ಯ. ಡಾರ್ಲಿಂಗ?
ಡಿಯರ್ ಅಂತ ಬರೀತೀನಿ. ಬರಿ. ಆ, ಡಿಯರ್ ಶೌರ್ಯ ಸರ್ಗೆ. ನೀವಂದ್ರೆ ನನ್ಗಿಷ್ಟ. ನಿಮ್ಮನ್ ನೋಡ್ತಿದ್ದ ಹಾಗೆ ಪ್ರೀತಿಯಲ್ಲಿ ಬಿದ್ಬಿಟ್ಟೆ. ಛಾಯಾ, ಅದನ್ನೆಲ್ಲ ನೀನೇ ಬರಿಬೋದಲ್ಲ. ಹಾ, ನನ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ನನ್ನ ಲವ್ ಮಾಡ್ತಾರೆ. ಅವಾಗ ನಿನ್ ಹಣೆ ಬರಹ ಬದಲಾಗತ್ತೆ. ಆ ಆ, ಬೇಡ ಬಿಡು, ನಾನೇ ಬರೀತೀನಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನಾನ್ ಹೇಳ್ತೀನಿ, ನೀನ್ ಬರಿ. ಹ್ಮ್ ಆ, ಹ್ಮ್. ಹ್ಮ್ ಬರಿಯೇ. ತುಂಬಾ ಚೆನ್ನಾಗಿ ಹೇಳ್ದೆ ಛಾಯಾ. ನಿನ್ ಪ್ರೀತಿಗೆ ನನ್ನ ಆಶೀರ್ವಾದ ಇದ್ದೇ ಇರತ್ತೆ. ಈ ಲೆಟರ್ ಕೊಡು ಕೋಚ್ಗೆ. ಹ್ಮ್. ಆ ಎಲ್ಲಿಗೆ? ನಿಂತ್ಕೋ. ಕೊಡು ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಕೊಡೋದಲ್ಲ, ಟೆಂಟ್ ಮುಂದೆ ಹಾಕು. ಓದಿದ್ರು ಅನ್ಕೋ, ನಿಜವಾಗ್ಲೂ ಪ್ರೀತಿ ಇದ್ರೆ ಟೆನ್ಷನ್ ಮಾಡ್ಕೋತಾರೆ. ಪ್ರೀತಿ ಇಲ್ದೆ ಹೋದ್ರೆ ಕೋಪ ಮಾಡ್ಕೋತಾರೆ. ನಡಿ, ಎದ್ದೇಳು ಬಾ. ಆ, ಆ, ನಡಿ ನಡಿ ನಡಿ. ಆ, ಅಯ್ಯೋ ಬೇಡ. ಈ ಹೋಗೆ. ಹೋಗು ಹೋಗು ಹೋಗು. ಏನಾಗಲ್ಲ, ಹೋಗೆ. ಓ, ಅಲ್ಲೇ ಇಡು. ಬಾ 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 ಬಾ. ಇನ್ನೂ ಬರ್ಲೇ ಇಲ್ವಲ್ಲ. ಬರ್ತಾರ ಬಿಡೆ. ಇದೇನ್ ಛಾಯಾ, ಲೆಟರ್ನ ಅನುಷ್ಕಾ ಮೇಡಮ್ ನೋಡ್ತಾರ ಹೇಗೆ? ಎಲ್ರಿಗೂ ಅದೃಷ್ಟ ಇರುತ್ತೆ, ಆದ್ರೆ ನಿಂಗೆ ಯಾವಾಗ್ಲೂ ದುರಾದೃಷ್ಟನೇ ರಾಜಿ. ಛೇ, ಇವಾಗ ಏನಾಗುತ್ತೋ ಏನೋ ದೇವ್ರೇ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀ ಆಂಜನೇಯಂ ಪ್ರಸನ್ನ. ಮೇಡಮ್, ನೀವು ಕೇಳಿದ ಹೂವಿನ ಗಿಡ ತಗೊಂಬಂದಿದ್ದೀನಿ. ಸರಿ, ಬಾ. ಥ್ಯಾಂಕ್ ಗಾಡ್. ಪ್ರಾಬ್ಲಮ್ ಸಾಲ್ವ್ ಆಯ್ತು ಕಣೆ. ಇಲ್ಲ ಅಂದಿದ್ರೆ ಇವತ್ತೇಳು ನಿನ್ ಪ್ರೀತಿಗೆ ಪಿಂಡ ಇಡ್ತಿದ್ಲೇನೋ. ಹ್ಮ್. ಈಗಷ್ಟೇ ಅನುಷ್ಕಾ ನೋಡಿದ್ಲು, ಈ ಕೋಚ್ ನೋಡ್ಲಿಲ್ವಲ್ಲೇ. ನಡೆದಿದ್ ಯಾಕೋ ಚೆನ್ನಾಗಿಲ್ಲ. ನನ್ನ ಪ್ರೀತಿನ ತುಳಿತಾ ಇದ್ದಾರೆ.
ಗಾಯ್ಸ್ ಕಮಾನ್ ಎಲ್ಲ ಬನ್ನಿ. ಈಗ ನೀನ್ ಬರ್ದೆ ಹೋದ್ರೆ ನನಗಿನ್ನು ಸಾವೇ ಗತಿ ಆದ್ಯ. ಡಿಯರ್ ಸ್ಟೂಡೆಂಟ್ಸ್, ನಿನ್ನೆ ಕಾಡಿಗೆ ಈಸ್ಟ್ ಸೈಡ್ ಹೋಗಿದ್ವಿ. ಅಲ್ಲಿರೋ ಪರಿಸರ ಎಲ್ಲ ನೋಡಿದ್ವಿ. ಇವತ್ ನಾವು ವೆಸ್ಟ್ ಸೈಡ್ ಅಲ್ಲಿ ಇದೀವಿ. ಎದುರುಗಡೆ ತುಂಬಾ ಆಳ. ಈ ಎತ್ತರದ ಪ್ರದೇಶದಿಂದ ಸುತ್ತಮುತ್ತ ಇರೋ ಊರೆಲ್ಲ ಕಾಣಿಸುತ್ತೆ. ಹಾಗಿದ್ರೆ ನಮ್ಮೂರ್ ಕೂಡ ಕಾಣಿಸುತ್ತಾ ಸರ್? ನಿಮ್ಮೂರ್ ಕಾಣಿಸಿಲ್ಲ ಅಂದ್ರೂ ಈ ಕಾಡು ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಮುಂದೆ ಹೋಗಿ ನೋಡೋಣ ಬನ್ನಿ. ಓಕೆ ಸರ್. Dear students, this is not only a beautiful place, ಇದನ್ನ ಸೂಸೈಡ್ ಸ್ಪಾಟ್ ಅಂತಾನೂ ಹೇಳ್ತಾರೆ. ಇಷ್ಟು ದೂರ ಬಂದು ಯಾರಾದ್ರೂ ಸೂಸೈಡ್ ಮಾಡ್ಕೋತಾರ ಮೇಡಮ್? ಜೀವನ ಬೇಜಾರಾಗಿರೋರು, ಲವ್ ಫೇಲ್ಯೂರ್ ಆಗಿರೋರು ಇರ್ಬೋದು. ಮೇಡಮ್, ನಾನು 2 ಸರಿ ಲವಲ್ಲಿ ಫೇಲ್ ಆಗಿದ್ದೀನಿ. ನಾನು ಏನಾದರೂ ಸತ್ನಾ? ಬದುಕೇ ಇದ್ದೀನಿ ಅಲ್ವಾ? ಆದರೂ ಲವ್ಗೋಸ್ಕರ ಇಷ್ಟು ಎತ್ತರದಿಂದ ಬೀಳ್ತಾರೆ ಅಂದ್ರೆ ನಂಬೋದಕ್ಕೆ ಆಗೋಲ್ಲ ಮೇಡಮ್. ಟೈಮ್ ಪಾಸ್ಗೋಸ್ಕರ ಲವ್ ಮಾಡೋರು ಸ್ವಿಮ್ಮಿಂಗ್ ಪೂಲಲ್ಲಿ ದುಮ್ಕು ಅಂದ್ರೂ ದುಮ್ಕಲ್ಲ. ಆದ್ರೆ ನಿಜವಾಗ್ಲೂ ಪ್ರೀತಿ ಮಾಡೋರು ಅವ್ರ ಪ್ರೀತಿ ಅವರಿಂದ ದೂರ ಆಗುತ್ತೆ ಅಂತ ಗೊತ್ತಾದಾಗ ಎಷ್ಟು ಎತ್ತರದಿಂದ ಬೇಕಾದ್ರೂ ದುಮ್ಕೋಕೆ ಸಿದ್ಧ ಆಗ್ತಾರೆ. ಅದು ಪ್ರೀತಿಗಿರೋ ಪವರ್. ನೀವು ಫೋನಲ್ಲಿ ಗೇಮ್ ಆಡೋದ್ರ ಬದಲು ಅವಾಗವಾಗ ನ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ. ನಾಳೆ ಅಷ್ಟ್ರಲ್ಲಿ ಬಂದು ನೀನ್ ನನ್ನ ಮದ್ವೆ ಆಗದೆ ಇದ್ರೆ ಆ ಬೆಟ್ಟ ತುದಿಯಿಂದ ಎಗರಿ ಸತ್ ಹೋಗ್ತೀನಿ. ನಾನು ಹೋಗಿಲ್ಲ ಅಂದ್ರೆ ಸೀನು ನಿಜವಾಗ್ಲೂ ಸತ್ತು ಹೋಗ್ಬಿಡ್ತಾನೆ. ತಕ್ಷಣ ಸೀನುನ ತಡಿಲೇಬೇಕು. ಶಿವರಾಜು, ಅಣ್ಣ, ಆ ಎರೆಹುಳ ಗೊಬ್ಬರದ ಲೆಜ್ಜರ್ ಬುಕ್ ಕಾಣಿಸ್ತಿಲ್ಲ, ಎಲ್ಲಿದೆ?
ಮೊನ್ನೆ ಶಾಪಿಂದ ಸೀನು ಎತ್ಕೊಂಬಂದ, ಮರ್ತೋಗಿ ಅವ್ನ ರೂಮಲ್ಲಿ ಇಟ್ಕೊಂಡಿರ್ಬೇಕು, ನೋಡ್ಕೊಂಡ್ ಬರ್ತೀನಿ. ಅಣ್ಣ ತಗೊಳ್ಳಿ. ಆಯ್ತು. ಪೂಜ್ಯರಾದ ಮಾವನವರಿಗೆ ಚಾರು ಜೊತೆ ಮದುವೆ ನಿಶ್ಚಯ ಮಾಡೋಕ್ಕೂ ಮುಂಚೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಮದುವೆ ದಿನ ಹತ್ರ ಬರ್ತಿದ್ರೆ ನನ್ನ ಮನಸ್ಸು ನನ್ನ ಮಾತು ಕೇಳ್ತಾ ಇಲ್ಲ. ಅದ್ಯಾಕೆ ಅಂದರೆ ನಾನು ಆದ್ಯನ ಪ್ರೀತಿಸ್ತಾ ಇದ್ದೀನಿ ಮಾವ. ನೀವು ಕೊಟ್ಟಿರೋ ಮಾತನ್ನ ಪಾಲಿಸ್ತೀರಾ, ಹಾಗಾಗಿ ನನ್ನ ಪ್ರೀತಿನ ಒಪ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಆದ್ರೆ ಆದ್ಯನ ಪ್ರೀತಿಸ್ತೇನೆ, ನನಗಿರಕ್ಕಾಗಲ್ಲ. ಇಷ್ಟು ದಿನ ನಾನು ಮಾತ್ರ ಆದ್ಯನ ಪ್ರೀತಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಆದ್ಯನು ನನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಗೊತ್ತಾಯ್ತು. ಅದಕ್ಕೆ ಆದ್ಯನ ಮದುವೆ ಆಗೋದಕ್ಕೆ ನಾನು ಓಡ್ ಹೋಗ್ತಿದ್ದೀನಿ. ಕಣ್ಣಿನ ರೆಪ್ಪೆ ತರ ನೋಡ್ಕೊಂಡಿದ್ ನನ್ನ ಕಣ್ಣೀರ್ ಹಾಕೋ ಹಾಗೆ ಮಾಡಿರೋ ಈ ದ್ರೋಹಿನ ಕ್ಷಮಿಸ್ತೀರಾ ಅಂತ ಆಶಿಸ್ತಾ ಇದ್ದೀನಿ. ಇಂತಿ ನಿಮ್ಮ ಸೀನು. ಅಮ್ಮ, ಅಯ್ಯೋ, ಈ ಲೆಟ್ರ್ ಇವ್ರ ಹತ್ರ ಹೇಗೆ ಬಂತು? ಪರಮಾತ್ಮ.
ಏನಾಯ್ತು ರಾಜು? ಸೀನು ಎಲ್ಲಿದ್ದಾನೆ? ಅವನು ಫ್ರೆಂಡ್ಸ್ ನೋಡಕ್ಕೆ ಅಂತ ಹೋಗಿದ್ದಾನಣ್ಣ. ಹಾಗಂತ ಯಾರು ಹೇಳಿದ್ದು? ಅತ್ತಿಗೆ ಹೇಳಿದ್ದಣ್ಣ. ನಿನ್ ಹತ್ರ ಹೇಳದ್ನಾ? ನಿನಗೇನಾದ್ರೂ ಹೇಳದ್ನಾ?